ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಪಾಲಿಸಿ ಬಜಾರ್ ಮತ್ತೆ ಝೊಮ್ಯಾಟೊ ಅನ್ನೋ ಒಂದು ಎರಡು ಕಂಪನಿಗಳ ಇನ್ವೆಸ್ಟರ್ಸ್ ಏನಾದ್ರೆ ನೀವು ಆಗಿದ್ರೆ ಈ ಒಂದು ವಿಡಿಯೋನ ನೀವು ತಪ್ಪದೆ ನೋಡ್ಲೇಬೇಕಾಗಿರುವಂತ ಒಂದು ವಿಷಯ. ಅದ್ರ ಜೊತೆಗೆ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಇನ್ಫೋ ಹೆಡ್ಜ್ ಅಥವಾ Naukri.com ಅಂತ ನೀವೇನ್ ಕರಿತೀರಿ, ಆ ಕಂಪನಿಯ ಒಂದು ಹತ್ತಿರ 25,000 ಕೋಟಿಗಳ ಒಂದು ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಆ ಒಂದು ಇನ್ವೆಸ್ಟ್ಮೆಂಟ್ಸ್ ಪ್ರಾಬಬಲಿ ಎಕ್ಸಾಕ್ಟ್ ಆಗುತ್ತೆ ಪ್ರಾಬಬಲಿ ಫ್ಯೂಚರ್ ಅಲ್ಲಿ ಸೆಲ್ಲಿಂಗ್ ಸೈಡ್ ಬರಬಹುದಾ ಈ ಒಂದು ಝೊಮ್ಯಾಟೊ ಪಾಲಿಸಿ ಬಜಾರ್ ಅನ್ನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದೀನಿ. ಓಕೆ, ಸೊ ಇದು ಜಸ್ಟ್ ಒಂದು ಅಲರ್ಟ್ ಮೆಸೇಜ್ ಅನ್ನೋದು ಬಿಟ್ಟರೆ ಇದು ಆಗೇ ಆಗುತ್ತಾ ಅನ್ನೋ ಒಂದು ಇನ್ಫಾರ್ಮೇಶನ್ ನನ್ನ ಹತ್ರ ಸಹ ಇಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಕಂಪನಿಯಲ್ಲಿ ಇನ್ಫೋ ಹೆಡ್ಜ್ ಅಥವಾ Naukri.com, Jeevansathi.com, 99acres.com ಅಂತ ಕೆಲವೊಂದು ವೆಬ್ಸೈಟ್ ಗಳನ್ನ ಮೇಂಟೈನ್ ಮಾಡುವಂತ ಇನ್ಫೋ ಹೆಡ್ಜ್ ಅನ್ನೋ ಒಂದು ಕಂಪನಿ, ಈ ಒಂದು ಕಂಪನಿಯಲ್ಲಿ ಸುಮಾರು 25,000 ಕೋಟಿಗಳ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ಆರ್ಟಿಕಲ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಪಬ್ಲಿಕೇಶನ್ ಆಗಿತ್ತು. ಸೊ ಇದರ ಒಂದು ಹೆಡ್ಲೈನ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇನ್ಫೋ ಹೆಡ್ಜ್ ಕೆನಾಟ್ ಸೆಲ್ 20,000 ವರ್ತ್ ಕ್ರೋರ್ಸ್ ಆಫ್ ಹೋಲ್ಡಿಂಗ್ ಇನ್ ಝೊಮ್ಯಾಟೊ ಅಂಡ್ ಪಾಲಿಸಿ ಬಜಾರ್ ಫಿನ್ಟೆಕ್ ಫಾರ್ ಎನ್ ಇಯರ್ ಅನ್ನೋ ಒಂದು ಹೆಡ್ಲೈನ್ ಮುಖಾಂತರ ಈ ಒಂದು ಆರ್ಟಿಕಲ್ ನ ಪಬ್ಲಿಷೈಸ್ ಮಾಡಿದ್ರು. ಸೊ ಇದನ್ನ ತಗೊಂಡು ನಾನು ಅನ್ಕೊಂಡೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಬೇಸ್ಗೂ ಸಹ ಒಂದು ಅಲರ್ಟ್ ಮೆಸೇಜ್ ತರ ಕೊಟ್ರೆ ಕಮೆಂಟ್ ಹೆಲ್ಪ್ ಆಗ್ಬೋದು ಒಂದು ಇನ್ಫಾರ್ಮೇಶನ್ಸ್ ಅನ್ಕೊಂಡು ನಾನು ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಗೊತ್ತಿರುವಂತ ಒಂದು ವಿಷಯ ಅಂತ ಹೇಳಿದ್ರೆ, ಝೊಮ್ಯಾಟೊ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಗಿತ್ತು, ಪಾಲಿಸಿ ಬಜಾರ್ ಅಂತ ಕಮಟಿಗೆ ಒಂದು ಹಿಟ್ ಆಗಿತ್ತು ಲಿಸ್ಟಿಂಗ್ ದಿವಸ. ಅದಾದ್ಮೇಲೆ ಪಾಲಿಸಿ ಬಜಾರ್ ನಂತರದ ದಿವಸಗಳಲ್ಲಿ ಆಲ್ಮೋಸ್ಟ್ ಒಂದು 10-15% ಅಪ್ ಟ್ರೆಂಡ್ ಹೋಗಿತ್ತು ಅಂತಾನೆ ಹೇಳ್ಬೋದು. ಓಕೆ, ಸೊ ಕೆಲವೊಂದು ಸೆಬಿ ರೂಲ್ಸ್ ಏನಿದೆ, ಇತ್ತೀಚೆಗೆ ಒಂದು ಸೆಬಿ ರೂಲ್ಸ್ ಏನ್ ಮಾಡಿತ್ತು, ಆ ಒಂದು ಸೆಬಿ ರೂಲ್ಸ್ ಒನ್ ರೆಸ್ಟ್ರಿಕ್ಷನ್ಸ್ ಇಂದಾನೆ ಇನ್ಫೋ ಹೆಡ್ಜ್ ಈ ಎರಡು ಕಂಪನಿಗಳ ಒಂದು ಹೋಲ್ಡಿಂಗ್ ನ ಸೆಲ್ ಮಾಡಕ್ಕೆ ಒಂದು ರೆಸ್ಟ್ರಿಕ್ಷನ್ಸ್ ಇರೋ ಒಂದು ಪರ್ಪಸ್ಗೋಸ್ಕರ ಅವರು ಸೆಲ್ ಮಾಡಿಲ್ಲ ಒಂದು ಇನ್ಫಾರ್ಮೇಶನ್ಸ್ ನೋಡ್ತಾ ಇದ್ದೀನಿ. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಎರಡು ಐಪಿಒಗಳು ಝೊಮ್ಯಾಟೊ ಮತ್ತೆ ಪಾಲಿಸಿ ಬಜಾರ್ ಫಿನ್ಟೆಕ್ ನ ಎರಡು ಐಪಿಒಗಳು ಆಗಸ್ಟ್ 13, 2021 ಹಿಂದಿನ ಒಂದು ಡೇಟ್, ಆ ಟೈಮಲ್ಲೇ ಒಂದು ರೆಡ್ ಹೈರಿಂಗ್ ಪ್ರಾಸ್ಪೆಕ್ಟಸ್ ನ ಸೆಬಿಗೆ ಫೈಲ್ ಮಾಡಿರೋಂತ ಒಂದು ರೀಸನ್ ಇಂದಾನೆ ಈ ಎರಡು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಏನ್ ಮಾಡಿದ್ರೆ ಇನ್ಫೋ ಹೆಡ್ಜ್ ಅವರು ನೆಕ್ಸ್ಟ್ 1 ಇಯರ್ ಈ ಒಂದು ಕಂಪನಿಗಳ ಒಂದು ಶೇರ್ಸ್ ಹೋಲ್ಡಿಂಗ್ ಪ್ಯಾಟರ್ನ್ ನ ಕಡಿಮೆ ಮಾಡಕ್ಕೆ ಆಗೋದಿಲ್ಲ ಅನ್ನೋ ರೆಸ್ಟ್ರಿಕ್ಷನ್ಸ್ ಇತ್ತು. ಆಗಸ್ಟ್ 13, 2021 ಆದ್ಮೇಲೆ ಯಾವ್ಯಾವ ಕಂಪನಿಗಳು ಲಿಸ್ಟ್ ಆಗಿದೆ ಅಥವಾ ಒಂದು ಲಿಸ್ಟಿಂಗ್ ನ ಒಂದು ಸಬ್ಮಿಷನ್ಸ್ ಮಾಡಿದ್ರೆ ಆ ಒಂದು ಕಂಪನಿಗಳಲ್ಲಿ ಪ್ರೀ ಐಪಿಒ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವರು 6 ಮಂತ್ಸ್ ಹೋಲ್ಡಿಂಗ್ ಪೀರಿಯಡ್ ನ ಮಿನಿಮಮ್ ಇಟ್ಕೊಬೇಕು ಅಂತ ಮಾಡಿದ್ರು. ಬಟ್ ಈ ಒಂದು ಝೊಮ್ಯಾಟೊ ಮತ್ತೆ ಪಾಲಿಸಿ ಬಜಾರ್ಗೆ ಇದು 1 ಇಯರ್ ಒಂದು ಅಪ್ಲಿಕೇಬಲ್ ಇರೋದ್ರಿಂದ ಈ ಎರಡು ಕಂಪನಿಗಳಲ್ಲಿ ಇನ್ಫೋ ಹೆಡ್ಜ್ ಹೋಲ್ಡಿಂಗ್ ಇನ್ನೂ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಈ ಒಂದು ಆರ್ಟಿಕಲ್ ಏನಕ್ಕೆ ಪಬ್ಲಿಷ್ ಆಯ್ತು ಅಂತ ಹೇಳಿದ್ರೆ, ಇನ್ಫೋ ಹೆಡ್ಜ್ ನ ಒಂದು ಚೇರ್ಮನ್ ಏನಿದ್ದಾರೆ ಮಿಸ್ಟರ್ ಸಂಜೀವ್ ಬಿಖ್ಚಂದಾನಿ ಅನ್ನೋ ಒಂದು ಪರ್ಸನ್ ಏನಿದ್ರೆ, ಆ ಪರ್ಸನ್ಗೆ ಒಂದು ಓಪನ್ ಲೆಟರ್ ಒಂದು ಬಂದಿತ್ತು. ಆ ಒಂದು ಓಪನ್ ಲೆಟರ್ ಏನಂತ ಹೇಳ್ತಿದೆ ಅಂತ ಹೇಳಿದ್ರೆ, ನೀವೇನಾದ್ರೂ ಈ ಒಂದು ಇನ್ಫೋ ಹೆಡ್ಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅಂತ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡಿರುವಂತ ವ್ಯಕ್ತಿ ನಾನು, ಈ ಒಂದು ಕಂಪನಿಗಳಲ್ಲಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನ ರಿಸ್ಕ್ ನ ಕಡಿಮೆ ಮಾಡ್ಕೊಬೇಕು. ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಒಂದು ಹ್ಯೂಜ್ ಏನ್ ಅಮೌಂಟ್ ಏನಿದೆ ಅದನ್ನ ನೀವು ಕಡಿಮೆ ಮಾಡ್ಕೊಳ್ಳಿ ಒಂದು ಕಂಪನಿಗಳಲ್ಲಿ ಒಂದು ಓಪನ್ ಲೆಟರ್ ನ ಬರ್ದಿದ್ದಾರೆ. ಅದರ ಜೊತೆಗೆ ಸೆಬಿ ಒಂದು ರೆಸ್ಟ್ರಿಕ್ಷನ್ಸ್ ನೋಡಿ ಹೇಳಿದೆ, ಈ ಒಂದು ಕಂಪನಿಗೆ 1 ಇಯರ್ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಅಲ್ಲಿವರೆಗೂ ಇನ್ಫೋ ಹೆಡ್ಜ್ ಎರಡು ಕಂಪನಿಗಳ ಇನ್ವೆಸ್ಟ್ಮೆಂಟ್ಸ್ ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ 1 ಇಯರ್ ಆದ್ಮೇಲೆ ಪ್ರಾಬಬಲಿ ಎರಡು ಕಂಪನಿಗಳಲ್ಲಿ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ನ ಈ ಒಂದು ಇನ್ಫೋ ಹೆಡ್ಜ್ ಕಡಿಮೆ ಮಾಡುವಂತ ಚಾನ್ಸಸ್ ಇರುತ್ತೆ. ಆ ಒಂದು ಟೈಮಲ್ಲಿ ಎರಡು ಸ್ಟಾಕ್ ಗಳ ಪ್ರೈಸ್ ಗಳು ಬೀಳುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ನೀವು ಇನ್ವೆಸ್ಟರ್ಸ್ ಆಗಿದ್ರೆ ಸ್ವಲ್ಪ ನಿಮ್ಮ ಒಂದು ವಾಚ್ ಲಿಸ್ಟ್ ಅಲ್ಲಿ ಒಂದು ಸ್ಟಾಕ್ ಗಳನ್ನ ಇಟ್ಕೊಂಡು ಡೈಲಿ ಬೇಸಿಸ್ ಮೇಲೆ ಎಷ್ಟು ಸೆಲ್ಲಿಂಗ್ ಆಗ್ತಿದೆ ಅಂತ ಪ್ರೆಷರ್ ಸಹ ನೋಡ್ಕೊಬೇಕಾಗಿರುವಂತ ಒಂದು ವಿಷಯ. ಓಕೆ, ಅದರ ಜೊತೆಗೆ ಈ ಎರಡು ಕಂಪನಿಗಳಲ್ಲಿ ಇನ್ಫೋ ಹೆಡ್ಜ್ ನ ಒಂದು ಕಂಪನಿ ಏನಿದೆ ಅವರು 15.23% ಅರೌಂಡ್ 18,000 crores ಇನ್ವೆಸ್ಟ್ಮೆಂಟ್ಸ್ ಝೊಮ್ಯಾಟೊದಲ್ಲಿ ಇಟ್ಟಿದ್ದಾರೆ. ಪ್ರಾಬಬಲಿ ಝೊಮ್ಯಾಟೊದಲ್ಲಿ ಹೆಚ್ಚಿನ ಸೆಲ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಪಾಲಿಸಿ ಬಜಾರ್ ಅಲ್ಲಿ 13.3% ಅರೌಂಡ್ 7,000 crores ಇನ್ವೆಸ್ಟ್ಮೆಂಟ್ಸ್ ಇರೋದ್ರಿಂದ ನನ್ನ ಒಂದು ರಿಸರ್ಚ್ ಅಥವಾ ಅನಾಲಿಸಿಸ್ ಏನ್ ಹೇಳುತ್ತೆ ಅಂದ್ರೆ, ಪ್ರಾಬಬಲಿ ಈ ಕಂಪನಿ 1 ಇಯರ್ ಆದ್ಮೇಲೆ ಈ ಒಂದು 18,000 crores ವರ್ತ್ ಏನು ಇನ್ವೆಸ್ಟ್ಮೆಂಟ್ಸ್ ಝೊಮ್ಯಾಟೊದಲ್ಲಿ ಮಾಡಿದ್ರೆ ಪ್ರಾಬಬ್ಲಿ ಝೊಮ್ಯಾಟೊದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಕಡಿಮೆ ಮಾಡುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಇನ್ಫಾರ್ಮೇಶನ್ ನೋಡೋದು. ಬಿಕಾಸ್ ಪಾಲಿಸಿ ಬಜಾರ್ ನೋಡಿದ್ರೆ ಪ್ರಾಬಬ್ಲಿ ಅವ್ರನ್ನ ಒಂದು ಬಿಸ್ನೆಸ್ ಒಂದು ಮಾಡೆಲ್ ನೋಡಿದ್ರೆ ಪ್ರಾಬಬಲಿ ಕಂಪೇರ್ ಟು ಝೊಮ್ಯಾಟೊ ಪಾಲಿಸಿ ಬಜಾರ್ ಇಸ್ ಬೆಟರ್ ಅಂತ ನನಗೆ ಒಂದು ಅನಿಸ್ತದೆ. ಇನ್ನು ಫ್ಯೂಚರ್ ಸಹ ಅದು ಹೆಚ್ಚಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ, ನಾಟ್ ಲೈಕ್ ಝೊಮ್ಯಾಟೊ. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಓಪನ್ ಲೆಟರ್ ಅಲ್ಲಿ ಈ ಒಂದು ಇನ್ಫೋ ಹೆಡ್ಜ್ ನ ಚೇರ್ಮನ್ ಗೆ ಏನೊಂದು ಸಜೆಷನ್ ಕೊಟ್ಟಿದೆ ಅಂತ ಹೇಳಿದ್ರೆ, ಈ ಕಂಪನಿಗಳ ಎಸ್ಪೆಷಲಿ ಝೊಮ್ಯಾಟೊ ಕಂಪನಿಗಳ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ಕೊಂಡು ಹೊಸ ವೆಂಚರ್ಸ್ ಗಳಿಗೆ ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಬಿಕಾಸ್ ಝೊಮ್ಯಾಟೊ ಇಸ್ ಅ ರಿಸ್ಕಿ ಒಂದು ಇನ್ವೆಸ್ಟ್ಮೆಂಟ್ಸ್ ಅಂತ ಒಂದು ಓಪನ್ ಲೆಟರ್ ಬರ್ತಿರೋದ್ರಿಂದ 1 ಇಯರ್ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ಸ್ವಲ್ಪ ನೋಡ್ಕೊಂಡು ಈ ಒಂದು ಎರಡು ಶೇರ್ ಗಳಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಒಂದು ಟ್ರ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.